ನಿನ್ನೆ ನಡೆದಂಥ ಇಳಕಲ್ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದವರಾದಂಥ 6 ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ. ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಏನು ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ ಹೋಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ದೊಡ್ಡನಗೌಡ ದಡ್ಡ ದಡ್ಡನೆ, ಯಾಕಂದ್ರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿ ತಂದ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಅಂತ ಗೊತ್ತಾಗ ನನಗೆ. ಆದ್ರೆ ಮುಂದೆ ಅದರಲ್ಲಿ ನಾನು ತಂದಂಥ ಅನುದಾನದಲ್ಲೇ ಕಮಿಷನ್ ಹೊಡಿತಕ್ಕಂಥ ಜಾಣತನ ನಿಂತಲ್ಲಿ. ಇದನ್ನು ಮಾತ್ರ ನಾವು ಹೋಗ್ತೇವೆ. ಈ 24/7 ಕ್ಯಾಶಪ್ನವ್ರು ನೀನು, ಯಾಕಂದ್ರೆ ನಾನು ನಿನಗೆ ಬಿಲ್ಲಿ ತೂರೋದು ಸಾಲದಲ್ಲ, ಇಸ್ಪಟ್ ಅಡ್ಡೆನೂ ಸಾಲದಲ್ಲ, ಮರಳು ಲೂಟಿ ಮಾಡಿಸೋದು ಸಾಲದಲ್ಲ. ಹಾಡು ಹಗಲೇ ಇಲ್ಲೇ ಇಳಕಲ್ ನಗರದಲ್ಲೇನ ಲೂಟಿ ಆಗ್ತದೆ. ನಿನ್ನ ಶಿಷ್ಯರು ಇಲ್ಲಿ ಚಟ್ನಾಳ ಇನ್ನುಳಿದ ಕಡೆ ಮರಳು ಲೂಟಿ ಮಾಡ್ತಾ ಇದ್ದಾರೆ. ಯಾವ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ, ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲು ಅದಾವೆ. ಯಾಕೆ ಅಧಿಕೃತವಾಗಿ ಯಾಕೆ ಬಂದಾದವು? ಆದ್ದರಿಂದ ನೀನು ಕಮಿಷನ್ ಹೊಡೆಯೋದ್ರಲ್ಲಿ, ಪರ್ಸೆಂಟೇಜ್ ಹೊಡೆಯೋದ್ರಲ್ಲಿ ಜಾಣ, ಅದರಲ್ಲಿ ನಾನು ದಡ್ಡ, ಒಪ್ಕೊತೀನಿ. ಇವತ್ತು ಏನು ಗುಂಡಾಗರ್ದಿ ನೈಚಲೇಗ ಅಂತ ಅದು ಬಹಳ ಆಶ್ಚರ್ಯಕರವಾದ ಬೆಳವಣಿಗೆ. ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತ. ಭೂತದ ಬಾಯಲ್ಲೇ ಭಗವದ್ಗೀತೆ ಬಂತು. ಹಂಗ ಗುಂಡಾಗರ್ದಿ ನೈಚಲೇಗ. ಗುಂಡಾಗರ್ದಿ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಂಡಾಗರ್ದಿ ಮಾಡೋದೇ ಬಹಳ ದೊಡ್ಡಾಗದಲ್ಲ. ಆದ್ರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ. ಒಟ್ಟು ಹೆಚ್ಚು ಕಮ್ಮಿ ಆಗಿ ಗೆಲ್ಸಿರ್ಬೋದು, ಆದ್ರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಬಹಳ ಮುಖ್ಯ. ನೀನು 3 ಗುಟ್ಟು ನಿಂತಿ ಅಂತೇಳಿ ನಾನೇನು 3 ಗುಟ್ಟು ನಿಂತಿಲ್ಲ. ನಾನು ಜನರ ಆಗುವಗಳಿಗೆ, ಕಷ್ಟ ಸುಖಗಳಿಗೆ, ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು, ಅವರಿಗೆ ಗೌರವ ಕೊಡ್ತಕ್ಕಂಥ. ನಿಂತರ ಬಾಯಿ ಬಂದಂಗೆ ಹುಚ್ಚುಚ್ಚಾರ ಮಾತಾಡಿ ಗೌಡದ್ದು ಲೆಕ್ಕೆಳಗಿದ್ದಿ. ಹೌದು, ನಾನು ಲೆಕ್ಕೆಳ ಗೌಡ ಇಲ್ಲಂತೆ. ನೀನೇನು ಹೇಳು? ನಾ ಅಲ್ಲಿಂದ ನೀನು ಹೇಳ್ತಾ ಲಿಂಗಸೂರು ತಾಲೂಕಿನಿಂದ ಬಂದವ ಬಂದ್ರೆ ಜನ ಲಿಂಗಸೂರು ತಾಲೂಕಿನಿಂದ ಬಂದವಂತ ನೋಡಿ ಅರಿಸಿಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದಕ್ಕೆ 3 ಬೇರೆ ಅರಿಸ್ಯಾರ. ಈ ಊರಿಗೆ ಎಂಥದ್ದು ಇದ್ರ ಗೂಟ, ಕರಕಟ್ಟೆ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಸೋನಿಯಾ ಗಾಂಧಿನ ಯಾಕೆ ಊಟ ಮಾಡ್ತಿ? ಇಟಲಿಯಿಂದ ಬಂದಕ್ಕೆ ಸೋನಿಯಾ ಗಾಂಧಿ ಈ ದೇಶಕ್ಕೆ ಯಾವ ಊಟ? ಅದಕ್ಕೆ ಉತ್ತರ ಕೊಡು.
ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬದಾಮಿ ಬನ್ನಿ ಅಂತ ಆರಿಸೋಗ್ಲಿಲ್ಲ. ಈಗ ಅದ ಬದಾಮಿ ಕೈ ಕೊಟ್ಟು ಹೋದ್ರು. ನೀವೆಲ್ಲಿಂದ ಬಂದಿರಿ ಅಂದ್ರೆ ನಿಮ್ಮ ತಾತ ಎಲ್ಲಿಂದ ಬಂದಂತ ಗೊತ್ತಿಲ್ಲ. ಹಾವೇರಿಯಿಂದ ಮಂಡಳ ಮಾರಕ್ಕೆ ಬಂದರು. ಇತಿಹಾಸನೇ. ಯಾವನ ಎಲ್ಲಿ ಬಂದಾನೆ ಅದು ಮುಖ್ಯ ಅಲ್ಲ, ಯಾವನ ಎಲ್ಲಿ ಬಿಟ್ಟಾನೆ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಇದೇ ಮುಟ್ಟಿಕೊಂಡು ನೋಡು, ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನ ಆತ್ಮಸಾಕ್ಷಿಯಾಗಿ ಕೇಳ್ಕೊ. ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದನ್ನೂ ಇಲ್ಲ ಅಂತ ಅನ್ಸುತ್ತೆ ನನಗೆ ನಿಂತಾಗ. ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೋಗಿ ನಿಂತು ನೋಡು. ಇಲ್ಕಲ್ ನಗರ 24/7 ಮಾಡಿದ್ದಾರೆ ಅವರು. ಹುನಗುಂದ ಇಲ್ಕಲ್ಲಿ ನೀರು ತಂದವರು ಯಾರು, ಈಗ ಇಲ್ಲಿ ಹುನಗುಂದಾಗ 24/7 ಮಾಡಿದ್ದಾರೆ ಯಾರು, ಕಾಲೇಜ್ ಮಾಡಿದವರು ಯಾರು, ಹೈಸ್ಕೂಲ್ಗಳು ಮಾಡಿದವರು ಯಾರು, ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು, 65,000 ಎಕರೆ ನೀರಾವರಿ ಯೋಜನೆ ತಂದದ್ದನ್ನು ಹಾಳು ಮಾಡಿದ್ದವ್ರು ಯಾರು. ಅಷ್ಟೇ ಅಲ್ಲ, ನಿನ್ನ ಹಣೆ ಬರಕ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ಯಾರ. ಸಸಿ ಹಾಕಿ ನೀರು ಕೇಳಕತ್ತಾರ, ಕಾಲುವೆಗೆ ನೀರು ಬಿಡಿಸಿರಂತ ನನಗೆ ಫೋನ್ ಮಾಡಕತ್ತಾರ. ಏನಾರ ಮಾಡಿ ಏನಾರ ಮಾಡಿ ಹೇಳಿ ನೀರು ಬಿಡಿಸಂತ. ನಿನ್ನ ಹಣೆ ಬರಕ ಒಂದೇ ಒಂದು ಮೋಟ್ರ್ ಚಾಲು ಐತೆ ಮರಳ ಲಿಫ್ಟ್ನಲ್ಲಿ. 4 ಮೋಟ್ರ್ ಬಂದವ, ಸುಟ್ಟೋಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ್ ರಿಪೇರಿ ಮಾಡ್ಸಕ್ಕಂಥ ಯೋಗ್ಯತೆ ಇಲ್ಲದಂತ ನೀನೊಬ್ಬ ಶಾಸಕ ಅಭಿವೃದ್ಧಿ ಮಾಡ್ತಾನಂತೆ. ಅಭಿವೃದ್ಧಿ, ಆ ಅಭಿವೃದ್ಧಿ ನೋಡಿ ಇನ್ನೇನು ಒಡೆ ಬಂದಾರಂತವ್ರು. ಹಣದ ಆಸೆ ತೋರಿಸಿದ್ದು ಒಡೆ ಬಂದಾರ. ಅವ್ರಿಗೆ ಮತ್ತೆ ಸಗಣಿ ತಿನ್ನಿಸ್ತಿದ್ದೀನಿ ಗೊತ್ತಾಯ್ತು ನಾನು. ರೈತರು ಅಲ್ಲೇ ಮೆಣಸಿನ ಅಗಿ ಹಾಕ್ಯಾರ, ಒಣಗ್ತಾವ್ರು. 45 ದಿವಸ ಅಲ್ಲ 50 ದಿವಸ ಆಯ್ತು. 45 ದಿವಸದಾಗ ನಾವು ಹಚ್ಚಬೇಕು ನೀರು ಬಿಡಿಸ್ತೀನಿ ಸಾಹೇಬ್ರೆ. ನನಗೆ ಫೋನ್ ಮಾಡ್ಯಾರ ಈಗ 4 ದಿವಸದಿಂದ. ಈಗ ಕೇಳಿನಿ 3 ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲರಿ 1 ಮೋಟ್ರ್ ಇರುತ್ತೆ ಅಂತ. ಈ 1 ಮೋಟ್ರ್ ಚಾಲು ಮಾಡಿ 2 ದಿವಸ ಆಗಿದೆ. ಒಂದೇ 1 ಮೋಟ್ರ್, ಇನ್ನು 2 ಮೋಟ್ರ್ ಅಲ್ಲೇ ಪಕ್ಕದಲ್ಲಿ ಮುದ್ದೆ ಒಳಗೆ ಹೋಗ್ರಿ. ARBCಯಲ್ಲಿ ಎಷ್ಟು ಮೋಟ್ರ್ ಚಾಲು ಅದ ನೋಡಿ ಹೋಗಿ. ಇಡೀ ಕೆನಾಲ್ಗಳೆಲ್ಲ ತುಂಬ ಹೇಗಿರ್ತವೆ. ಅಲ್ಲೆಲ್ಲ ನೋಡ್ತಿದ್ದಿಲ್ಲ. ಬರೀ ಬಡಾಯಿ ಕೊಚ್ಕೊಳೋದು ಬಿಟ್ಟು, ಸೇಡಿನ ರಾಜಕಾರಣ ಮಾಡೋದು ಬಿಟ್ಟು, ಏನೋ ಪಾಪ ಪುಣ್ಯಕ ಜನ ಅವಕಾಶ ಕೊಟ್ಟಾರ. ಕ್ಷೇತ್ರ ಜನರ ಸೇವೆ ಮಾಡೋದಕ್ಕೆ ಇಲ್ಲಿ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಹೋಗೋದು ಬಿಡು. ಇದಕ್ಕೆ ಉತ್ತರ ಕೊಡೋ ರೈತರಿಗೆ ಏನು ಉತ್ತರ ಕೊಡ್ತೀವಿ? ಹೋಗಲ್ಲೇ ಕೆನಾಲ ಮೇಲೆ ಹೋಗು. ಕೂಳು ತೆಗೆದಿಲ್ಲ, ಕಡ್ಡಿ ತೆಗೆದಿಲ್ಲ, ಮತ್ತು ಭಾರಿ ಅಭಿವೃದ್ಧಿ ಮಾಡಿ. ಇವತ್ತಿನವರೆಗೂ ನಮ್ಮ BJP ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ರ ಯಾವ ಹೊಸ ಟೆಂಡರ್ ಕರೆದಿರಿ? ಇಲ್ಲಿ ಒಂದಾದ್ರೂ ಟೆಂಡರ್ ತೋರಿಸಿದ್ದೀರಾ? ಎಲ್ಲೈತಿ? ಏನೈತಿ ಕಾಂಗ್ರೆಸ್ ಸರ್ಕಾರದಲ್ಲಿ? ಇವತ್ತು ಮೂಡ ಹಗರಣದಲ್ಲಿ ರಾಜ್ಯಪಾಲರು ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸರಿ, ನೀವು ಪ್ರತಿಭಟನೆ ಒಬ್ಬ ರಾಜ್ಯದ ರಾಜ್ಯಪಾಲರು ಅವ್ರ ಬಗ್ಗೆ ನೀವು ಎಂತ ಕೀಳು ಮಟ್ಟದಾಗಿ ನಡ್ಕೊಳ್ತಾ ಇದ್ದೀರಿ? ಸಾರ್ವಜನಿಕವಾಗಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಕ್ಕಂಥ ಕೀಳು ಮಟ್ಟದ ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಯಾಕ? ಅವರೊಬ್ರು ದಲಿತರಂತನ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? ಒಬ್ಬ ದಲಿತ ಗವರ್ನರ್ ಅಂತ ಹೇಳಿಕೆ ಅವರಿಗೆ ಅವಮಾನ ಮಾಡ್ತೀರಾ? ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಿದೆ, ಅದಕ್ಕೂ ಒಂದು ಸಂಸ್ಕೃತಿ ಅನ್ನೋದಿರುತ್ತೆ. ಅದೆಲ್ಲ ಮೂರು ಬಿಟ್ಟು ಯಥೇಚ್ಛ ಬಾಯಿ ಬಂದಂಗ ಬಾಂಗ್ಲಾದೇಶದವರು ಆದಂಗೆ ಇಲ್ಲಿನೂ ಆಗುತ್ತಂತ ಹೊಗಳ್ತಾರಲ್ಲ ನೀವು ಕಾಂಗ್ರೆಸ್ ನಾಯಕರು. ಯಾವ ದೇಶದಲ್ಲಿದ್ದೀರಿ ನೀವು?
ಬಾಂಗ್ಲಾದೇಶದಲ್ಲಿದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ? ನಾಚಿಕೆ ಮಾನ ಮರ್ಯಾದಿಲ್ವಾ? ಬಾಯಿ ಬಂದಂತೆ ಬೊಗಳೋದು. ಬಾಂಗ್ಲಾದೇಶದಲ್ಲಿ ಆದ ರೀತಿ ಕ್ರಾಂತಿ ರಾಜ್ಯಪಾಲ ನೋಡಿಸ್ಬಿಡ್ತಾರಂತ ಇಲ್ಲಿಂದ. ಅಬ್ಬಾ, ಇನ್ನೊಬ್ಬ MLC ಮಾತಾಡ್ತಾನ, ಬಾಂಗ್ಲಾದೇಶದ ಶೇಖ್ ಹಸೀನಾನ ಅವ್ರನ್ನೆಂಗ ಕತೆ ಚಿಂತೆ ಮಾಡಿದ್ರು, ಆ ರೀತಿಯಲ್ಲಿ ನಿಮ್ಮನ್ನು ಕೂಡ ಮಾಡ್ಬೇಕಾಗತ್ತ ಅಂತೇಳಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾನೆ. ಎಂಥ ಅಯೋಗ್ಯರು ಈ ಕಾಂಗ್ರೆಸ್ನಲ್ಲಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ, ಉದಾಹರಣೆ. ದೇಶದ ಅಭಿಮಾನ ಇಲ್ಲ, ಅಭಿಮಾನ ಶೂನ್ಯರಾಗಿ ಎಲ್ಲೆಲ್ಲೋ ಪ್ಯಾಲೆಸ್ತೀನ್ದಾಗ ಅದರ ಬಗ್ಗೆ ಬಹಳ ಮಂದಿ ಮಾತಾಡಿದ್ರು. ಅಲ್ಲಿ ಪ್ಯಾಲೆಸ್ತೀನ್ದಲ್ಲಿ ಹಂಗಾಗ್ತದೆ, ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಎಲ್ಲಿ ಸತ್ತಿದ್ದೀರಿ? ಮಾತಾಡಿದವರು ಮಾತಾಡಲಿ. ನಾವು ಎಲ್ಲೇ ಆಗಲಿ, ಯಾರ ಮೇಲೆ ಆಗಲಿ, ಯಾವುದೇ ಸಮುದಾಯದ ಮೇಲೆ ಆಗಲಿ ದೌರ್ಜನ್ಯ ಆದ್ರೆ ನಾನು ಖಂಡಿಸ್ತೇನೆ, ಅವರಿಗೆ ಅನ್ಯಾಯ ಆದ್ರೆ ನಾನು ಖಂಡಿಸ್ತೇನೆ. ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲೆಲ್ಲ, ಈ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಮಾನವರಾಗಿ ಬದುಕಬೇಕಾಗಿತ್ತು, ನಮ್ಮ ಕರ್ತವ್ಯ. ಯಾಕಂದರೆ ಮಾನವ ಜನ್ಮ ಅನ್ನೋದು ಸಿಗೋದು ಒಂದ್ಸಲ, ಏನು ಮೇಲೆ 100 ಸಲ ನೀನು ಒಳ್ಳೊಳ್ಳೆ ಹುಟ್ಟು ಬರ್ತಾನೆ ಅನ್ನೋದಕ್ಕೇನಿಲ್ಲ. ಅದರಿಂದ ಹೇಳೋದು ಇಷ್ಟ. ಈಗಲ್ಲ ಕೋಲ್ಕತ್ತಾದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ರಾಹುಲ್ ಗಾಂಧಿ ಹೇಳ್ತಾನ, ನಾನೇನೋ ಮಾತಾಡೋದು ಒಂದು ಲೆಕ್ಕ ಹಾಕಿ. ಇವ್ರಿಗೆ ಎಷ್ಟು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಮಾತು ಹೆಚ್ಚಿದ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಪರಿಸ್ಥಿತಿ ಇದಾರ? ಏನೊಬ್ಬ ಕಲ್ಕತ್ತಾದಲ್ಲಿ ಆರ್ಜಿಕರ್ ಹಾಸ್ಪಿಟಲಲ್ಲಿ ಒಬ್ಬ ವೈದ್ಯೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಎಸಗಿದ್ದನ್ನ ಸ್ವಾಭಾವಿಕವಾಗಿ ಪ್ರತಿಭಟನೆ ಮಾಡೋದು ಮಾಡ್ತಿರ್ತಾರೆ. ಅವ್ರ ಮೇಲೆ 5,000 ಜನ ಹಾಸ್ಪಿಟ್ಲಿಗೆ ಒಳಗೊಕ್ಕು ಹೊಡೆದು ಆ ಇಡೀ ಹಾಸ್ಪಿಟ್ಲ್ ಧ್ವಂಸ ಮಾಡಿ ಬಂದ್ರು, ಅದ್ರ ಬಗ್ಗೆ ಏನು ಮಾತಾಡೋದಂತ ರಾಹುಲ್ ಗಾಂಧಿ. ಇಂಥವ್ರು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ. ಇದು ನಮ್ಮ ದೌರ್ಭಾಗ್ಯ. ಇಲ್ಲಿ ಈ ಕ್ಷೇತ್ರದಾಗ ಏನು ದೊಡ್ಡ ಸಾಧನೆನ ಆಯ್ತು, ಏನೋ ಹಣದ ಆಮಿಷಿಗೆ ಬಂದ ಕೇಸ್ ಒಂದು 6 ಮಂದಿ ಬಂದ ನಮ್ಮಲ್ಲಿಂದಂತ ಈಗೇನು ಅಧ್ಯಕ್ಷಗಿರಿ ಆಯ್ತು ಮಾಡಿ ತೋರ್ಸಪ್ಪ, ಯಾರೇ ಇಲ್ಲ ಅಭಿವೃದ್ಧಿ ಆಗಿಲ್ಲ ಅದ್ರ ಸಲ ಬಿಟ್ಟು ಹೋಗ್ಯಾರ ಅಂತ. ಅವ್ರು ವಾರ್ಡ್ನಾಗ ಹೋಗಿ ನೋಡಿ ಬಾ, ನೀನ ಹೋಗಿ ಅಲ್ಲಿ ACO ಸ್ಕೂಲ್ನಿಂದ ಆ ರೋಡು ಇದರವರೆಗೆ ದರ್ಗಾದವರೆಗೆ ಏನಿತ್ತು ಆ ರಸ್ತೆ ಮೊದಲು ರಿಪೇರಿ ಮಾಡಿದವ ನಾನು. ಆಮೇಲೆ 24/7 ಪೈಪ್ ಲೈನು, ಆಮೇಲೆ UCD ಮಾಡಿ ಅದನ್ನು ಕೆಟ್ಟೋಗಿತ್ತು. ಮತ್ತೊಮ್ಮೆ ಕಾಂಕ್ರೀಟ್ ಆಗಿ ರೆಡಿ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ ಈಗೇನು ಬಿಟ್ಟೋಗೆಲ್ಲ 6 ಜನ ವಾರ್ಡ್ನಲ್ಲಿ ಏನೇನು ಅಭಿವೃದ್ಧಿ ನಮ್ಮ BJP ಬೋರ್ಡ್ ಇದ್ದಾಗ, ನಾನು ಇದ್ದಾಗ ಮಾಡಿದ್ದೀವಿ ಅನ್ನೋದು ನೋಡ್ಕೊಳ್ಳಿ, ಜನ ಉತ್ತರ ಕೊಡ್ತಾರೆ. ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನ ನಿಲ್ಲಿಸಿದಿ, ಸರಿ ಹೋಗ್ತು. ಇಲ್ದಿದ್ರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೋ ಬಾಯಿ ಬಂದಂಗೆ ಮಾತಾಡಿದ್ರೆ ತಡ್ಕೊಂಡಿರ್ತಾರೆ ಅಂತೇಳಿ ತಿಳ್ಕೊಂಡಿರೋದು ಅದು ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕ ಏನೂ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ. 24 ಗಂಟೆನೂ ಕೂಡ ವಸೂಲಿ ದಂಧೆ ನಡೆಸಿದ್ದಾನೆ. ಅದಕ್ಕೆ ಹೇಳಿದ್ದು ನಾನು 24/7 ಕ್ಯಾಶಪ್ನವ್ರು ಅಂತೇಳಿ. ಆ ಕಾರಣದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ರೆ ನನ್ನ ಅವಧಿಯಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೀವಿ.
ಒಂದೊಂದು ಯೋಜನೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಇಲ್ಲ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಯಾವುದಾದ್ರೂ ಒಂದು ಯೋಜನೆ ಇಲ್ಲೆಲ್ಲಿದೆ ಬಟ್ ಮಾಡಿ ತೋರಿಸ. ಸಾರ್ವಜನಿಕವಾಗಿ ಅನುಕೂಲ ಆಗ್ತಕ್ಕಂಥ, ಸಾರ್ವಜನಿಕರಾಗಿ ಎಲ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಎಲ್ಲಿತ್ತು? ಏನೂ ಇಲ್ಲ. ಎಲ್ಲ ಮಾಡಿದ್ರು. ಬಸ್ ಸ್ಟ್ಯಾಂಡ್ಗಳು 2 ಮಾಡಿದ್ವಿ. ನಾನು ನೀನೇ ಮಾಡಿದೆ. ಕೋರ್ಟ್ ಕಟ್ಟಡ ಮಾಡಿದ್ವಿ, ಮಿನಿ ವಿಧಾನಸೌಧ ಮಾಡಿವಿ, ಕಾಲೇಜ್ ಬಿಲ್ಡಿಂಗ್ ಹೋಗಿ ನೋಡ್ತೀಯಲ್ಲ, ಹುಡುಗಂದೊಂದು ಕಾಲೇಜ್ ಬಿಲ್ಡಿಂಗ್, ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಬ. ಇಲ್ಲಿ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಬ. ಏನು ಪ್ರೈವೇಟ್ ಕಾಲೇಜುಗಳಿಗೆ ಸರಿಸಮಾನಾಗಿ ಅಂದ್ರೆ ನ್ಯಾಕ್ನವರು ಗ್ರೇಡನ್ನು ಕೊಡ್ತಕ್ಕಂಥ ಕಾಲೇಜನ್ನು ನಿರ್ಮಾಣ ಮಾಡಿದ್ವಿ. ಪಾಪ ಆ ಕಾಲೇಜಿನ ಪ್ರಿನ್ಸಿಪಾಲ ಯಾರ ಕಿರುಕುಳಕ್ಕೆ ನೇಣು ಹಾಕ್ಕೊಂಡ? ಅದು ಎಲ್ಲರಿಗೂ ಜಾಹೀರು. ಕಿರುಕುಳ ಯಾರ್ದು? ಎಷ್ಟು ಜನ ಇದಾಗಬೇಕು. ಆದ್ದರಿಂದ ಇಂಥ ಉಡಾಫೆ ಮಾತಾಡೋದು ಬಿಡು. ಗುಂಡಾಗರ್ದಿ ನಾನು ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇದೆಯಾ. ಗುಂಡಾಗರ್ದಿ ನಡೆಯಲ್ಲ, ಅದು ಭಾಳ ದಿವಸ ಇರಲ್ಲ. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಜನರ ಒಂದು ಪ್ರೀತಿ ವಿಶ್ವಾಸ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ಆದ್ದರಿಂದ ಇವತ್ತೇನು ಅವ್ರು ಬಿಟ್ಟು ಹೋಗಿದ್ದಾರೆ, ಯಾರು ಸದಸ್ಯರು ಭಾರತೀಯ ಜನತಾ ಪಕ್ಷದ ವಿಪ್ ಜಾರಿ ಮಾಡಿದಂಥ ವಿಪ್ಪನ್ನು ತಿರಸ್ಕರಿಸಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ, ಕೈ ಎತ್ತುವುದರ ಮೂಲಕ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರ ಸದಸ್ಯತ್ವ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತಾರೆ ಅನ್ನೋ ಮಾತನ್ನು ಹೇಳ್ತೇನೆ. ಧನ್ಯವಾದ.